ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಜೊತೆಯಲ್ಲಿ ಇರಲು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ 12 ಮಂದಿ ಅಪೊಸ್ತಲರನ್ನು ಆಯ್ಕೆ ಮಾಡುವುದನ್ನು ನಾವು ಕಾಣ್ತೇವೆ. ಇಲ್ಲಿ ಯೇಸು ಸ್ವಾಮಿ ಈ 12 ಮಂದಿ ಅಪೊಸ್ತಲರನ್ನು ಆಯ್ಕೆ ಮಾಡುವ ಮುಂಚೆ ಬೆಟ್ಟವನ್ನೇರಿದರು. ಅಂದರೆ ಪ್ರಾರ್ಥನೆಯಲ್ಲಿ ತಂದೆಯ ಚಿತ್ತವನ್ನು ಏನೆಂದು ಅವರು ಅರಿತುಕೊಂಡರು. ಸಾಮಾನ್ಯ ಜನರನ್ನು ಅವರು ತಮ್ಮ ಅಪೊಸ್ತಲರನ್ನಾಗಿ ಆರಿಸಲು ಮೊದಲು ತಂದೆಯ ಆಸೆ ಏನೆಂದು ಅವರು ತಿಳಿದ್ರು. ತಮಗೆ ಒಪ್ಪಿಗೆಯಾದವರನ್ನು ಅವರು ಕರೆದ್ರು. ದೇವರ ಕರೆ ಮನುಷ್ಯನ ಸ್ವಂತ ಆಯ್ಕೆ ಅಲ್ಲ, ಅದು ದೇವರಿಂದಲೇ ಬಂದುದಾಗಿದೆ. 3 ಉದ್ದೇಶಗಳಿಗಾಗಿ ಇಲ್ಲಿ ಯೇಸು ಅವರನ್ನು ಕರೆಯುತ್ತಾರೆ. ಮೊದಲನೇದಾಗಿ ತಮ್ಮ ಜೊತೆ ಇರಲು, ಎರಡನೇದಾಗಿ ಸುವಾರ್ತೆ ಸಾರಲು, ಮೂರನೇದಾಗಿ ದುಷ್ಟಾತ್ಮಗಳನ್ನು ಹೊರಹಾಕುವ ಅಧಿಕಾರ ಕೊಡಲು ಅವರು ಕರೆದರು. ಇಂದು ನಾವು ಅನೇಕರು ದೇವರು ತಮ್ಮ ಸೇವೆಗೆ ನನ್ನನ್ನು ಕರೆದಿದ್ದಾರೆ ಎಂದು ದೇವರ ಹೆಸರಿನಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತೇವೆ. ಪ್ರಿಯರೇ, ಯೇಸುವಿನ ಜೊತೆಯಲ್ಲಿರದೆ, ಅವರ ಸಂಬಂಧ ಇಲ್ಲದೆ ನಾವು ಯಾವ ಸೇವೆ ಮಾಡಿದರೂ ಅದಕ್ಕೆ ಅರ್ಥ ಇಲ್ಲ. ನಮ್ಮ ಮನುಷ್ಯ ದೃಷ್ಟಿಯಲ್ಲಿ ನಾವು ಮಹಾಸೇವೆ ಅಂತ ಏನೇ ಮಾಡಿದರೂ ಕೂಡ ದೇವರ ದೃಷ್ಟಿಯಲ್ಲಿ ಅದು ವ್ಯರ್ಥ ಸೇವೆಯಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ತಮ್ಮ ಜೊತೆ ಇರಲು ಕರೆದಿದ್ದಾರೆ ಎಂಬ ಸತ್ಯ ನಮಗೆ ಮೊದಲನೇದಾಗಿ ಮನವರಿಕೆ ಆಗಬೇಕು ಮತ್ತು ಈ ಉದ್ದೇಶ ನಮ್ಮಲ್ಲಿ ಈಡೇರಬೇಕು. ಇನ್ನೊಂದು, ಶುಭ ಸಂದೇಶ ಸಾರಲು, ಶುಭ ಸಂದೇಶ ಜೀವೋದ್ಧಾರ ತರುವ ದೇವರ ಶಕ್ತಿಯಾಗಿದೆ. ಯೇಸು ಕ್ರಿಸ್ತರ ಕುರಿತಾದ ಸಂದೇಶ, ದೇವರಾಜ್ಯದ ಈ ಸಂದೇಶ ಜನರಲ್ಲಿ ಮಾನಸಾಂತರ ಉಂಟು ಮಾಡುತ್ತೆ. ಅದು ಜನರು ದೇವರ ಪ್ರೀತಿಯನ್ನು ಸವಿಯುವಂತೆ ಮಾಡುತ್ತೆ. ಶುಭ ಸಂದೇಶದ ಶಕ್ತಿ ಜನರನ್ನು ಸ್ವರ್ಗದ ಮಕ್ಕಳನ್ನಾಗಿಸುತ್ತೆ, ನರಕದ ಹಾದಿಯಿಂದ ಅವರನ್ನು ತಪ್ಪಿಸುತ್ತೆ. ಸ್ವರ್ಗದ ದಾರಿಯಲ್ಲಿ ನಡೆಯಲು, ನಿತ್ಯ ಜೀವವನ್ನು ಕೇಂದ್ರೀಕರಿಸಲು ಈ ಶುಭ ಸಂದೇಶ ಸಹಾಯ ಮಾಡುತ್ತೆ. ಆದ್ದರಿಂದ ಸುವಾರ್ತೆ ಸಾರಲು ಯೇಸು ಅಂದು ಮತ್ತು ಇವತ್ತು ನಮ್ಮೆಲ್ಲರನ್ನು ಆರಿಸಿಕೊಂಡಿದ್ದಾರೆ. ಮೂರನೇದಾಗಿ ನಾವು ನೋಡ್ತೇವೆ, ದುಷ್ಟಾತ್ಮಗಳನ್ನು ಹೊರಹಾಕುವ ಅಧಿಕಾರ. ಯೇಸು ಕ್ರಿಸ್ತರ ಆ ಸಂಬಂಧದಲ್ಲಿರುವವರಿಗೆ ಮಾತ್ರ ಈ ದೇವರು ಕೊಡುವ ಅಭಿಷೇಕ ಅಥವಾ ವರವಾಗಿದೆ. ಎಲ್ಲೇ ಈ ಅಭಿಷೇಕ ತುಂಬಿದ ದೇವಸೇವಕರು ಹೋಗ್ತಾರೋ ಅಲ್ಲಿ ದುಷ್ಟ ಕಾರ್ಯಗಳನ್ನು ನಾಶ ಮಾಡುವ, ಅಂದರೆ ಕಿತ್ತು ಹಾಕುವ, ಕೆಡವುವ, ನಾಶ ಮಾಡುವ, ನೆಲಸಮ ಮಾಡುವ ಮತ್ತು ಅಷ್ಟು ಮಾತ್ರವಲ್ಲ, ಕಟ್ಟುವ ಮತ್ತು ನೆಡುವ ಅಧಿಕಾರ ದೇವರೇ ತಮ್ಮ ಅನ್ಯೋನ್ಯತೆಯಲ್ಲಿರುವವರಿಗೆ ಕೊಡ್ತಾರೆ. ಇದು ಒಂದು ಅನ್ಯೋನ್ಯತೆಯ ಒಂದು ವರವಾಗಿದೆ. ಪ್ರಿಯರೇ, ಇಂದಿನ ಮೊದಲ ವಾಚನದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿದ್ದ ದಾವೀದ ತನ್ನನ್ನು ದ್ವೇಷಿಸುವ, ಕೊಲ್ಲಲು ಹೊರಟಿರುವ ಶತ್ರುವಾದ ಅರಸ ಸೌಲನು ತನ್ನ ಕೈಗೆ ಸಿಕ್ಕಿದ್ರು, ತನ್ನ ವಶವಾದರೂ ಕೂಡ ಆತನ ಜೊತೆಯಲ್ಲಿರುವವರು ಸೌಲನನ್ನು ಕೊಲ್ಲಲು ಸೂಚಿಸಿದಾಗಲೂ ಆತ ಅಲ್ಲಿ ದೇವರ ಅಭಿಷೇಕ ಹೊಂದಿರುವ ದಾವೀದ ದೇವರ ಅಭಿಷಿಕ್ತನ ವಿರುದ್ಧ ಕೈ ಎತ್ತದಂತೆ ಆ ಸರ್ವೇಶ್ವರ ನನ್ನನ್ನು ತಡೆಯಲಿ ಎಂದು ದೈವ ಭಯದಿಂದ, ದೈವ ಜ್ಞಾನದಿಂದ ಆ ಶತ್ರುವನ್ನು ಆತ ಪ್ರೀತಿ ಮಾಡ್ತಾನೆ. ಆತನಿಗೆ ಕೇಡು ಬಯಸಲ್ಲ, ಕೇಡು ಮಾಡಲ್ಲ, ಬದಲಾಗಿ ಒಳಿತನ್ನೇ ಮಾಡಿದ. ಇಂದು ಈ ಶಕ್ತಿ ನಮ್ಮಲ್ಲೂ ತುಂಬಲ್ಪಡಬೇಕು. ಒಳಿತನ್ನು ಮಾಡುವ, ಕೇಡನ್ನು ಬಯಸದೆ ದೇವರ ಮನೋಭಾವದಲ್ಲಿ ನಡೆಯುವ, ಜ್ಞಾನದಲ್ಲಿ ನಡೆಯುವ ಈ ಒಂದು ಶಕ್ತಿ, ಅಭಿಷೇಕ ನಮಗೂ ಬೇಕು. ಖಂಡಿತ ದೇವರು ಕೊಡ್ತಾರೆ, ಅವರ ಅನ್ಯೋನ್ಯತೆಯಲ್ಲಿರುವವರಿಗೆ, ಅವರನ್ನು ಕೇಳುವವರಿಗೆ. ಇಂದು ಯೇಸು ಕ್ರಿಸ್ತರ ಶಿಷ್ಯರಾದ ನಾವು ಕ್ರಿಸ್ತರ ಮನೋಭಾವದಲ್ಲಿ ತುಂಬಲು, ಸೇವೆ ಮಾಡಲು, ಅಧಿಕಾರ ಉಪಯೋಗಿಸಲು, ಅವರ ಅನ್ಯೋನ್ಯತೆಯಲ್ಲಿ, ಅವರ ವಾಕ್ಯದ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದೋಣ. ನಮ್ಮೆಲ್ಲರ ಮುಖಾಂತರ ಕ್ರಿಸ್ತರ ನಾಮ ಬೆಳಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.